ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಭರ್ಜರಿ ಬ್ಯಾಚುಲರ್ ಸದ್ಯಕ್ಕೆ ಎಲ್ಲೆಡೆ ಸೌಂಡ್ ಮಾಡ್ತಾ ಇದೆ. ಯಾಕಂದ್ರೆ ಈ ಬ್ಯಾಚುಲರ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾರೆ. ಸದ್ಯಕ್ಕೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಪವರ್ ಸ್ಟುಡಿಯೋಗೆ ಆ 4 ಬ್ಯಾಚುಲರ್ ಎಂಟ್ರಿ ಕೊಟ್ಟಿದ್ದಾರೆ. ಮೊದಲಿಗೆ ಭರ್ಜರಿ ಬ್ಯಾಚುಲರ್ನ ರನ್ನರ್ ಅಪ್ ಆಗಿರುವಂತಹ ಜೋಡಿ ರಕ್ಷಕ್ ಮತ್ತೆ ರೆಮೋಲಾ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು, ವೆಲ್ಕಮ್. ಇನ್ನು ಭರ್ಜರಿ ಬ್ಯಾಚುಲರ್ನ ವಿನ್ನರ್ ಆಗಿರುವಂತಹ ಸುನಿಲ್ ಮತ್ತೆ ಅಮೃತ ಇಬ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೆಂಗನ್ಸುತ್ತೆ ಒಬ್ರು ವಿನ್ನರು ಇನ್ನೊಬ್ರು ರನ್ನರು ಜೊತೆಯಾಗಿ ಬಂದು ಸ್ಟುಡಿಯೋದಲ್ಲಿ ಕೂತಿದ್ದೀರಾ? ಎಷ್ಟು ಖುಷಿ ಆಗ್ತಿದೆ ಇಲ್ವಾ ರಕ್ಷಕ್? ಖುಷಿ 100% ಖುಷಿ. ತುಂಬಾ ಖುಷಿ ಆಗ್ತಿದೆ. ಸೆಟಲ್ ಇರ್ಬೇಕಾದ್ರೆ ಜೊತೆಲೇ ಇರ್ತಿದ್ವಿ, ಈಗ ಹೊರಗಡೆ ಬಂದ್ಮೇಲೂ ಜೊತೆಲೇ ಇದ್ದೀವಿ. ನಾನ್ ಗೆದ್ದಾಗ ಅವ್ನು ಖುಷಿ ಪಟ್ಟಿದ್ದಾನೆ, ಅವ್ನು ಗೆದ್ದಾಗ ನಾನು ಖುಷಿ ಪಟ್ಟಿದ್ದೀವಿ. ಈ ಖುಷಿಯಲ್ಲಿ ಒಂದು ಸಾಂಗ್ ಹೇಳಿದ್ರೆ ಚೆನ್ನಾಗಿರತ್ತಲ್ವಾ? ಪ್ರೀತಿಸುವೆ ಪ್ರೀತಿಸುವೆ ನಿನಗಾಗಿ ಮಾತ್ರವೇ ಪ್ರೀತಿಸುವೆ, ಜೀವಿಸುವೆ ಜೀವಿಸುವೆ ನಿನಗಾಗಿ ನಾನು ಜೀವಿಸುವೆ. ವಿಷಯ ಹೇಗಿರಲು ಒಲವು ಮಾಗಿರಲು, ಇದು ನಿಜವೆಲ್ಲ ಕೈಯುವುದು ನೀ ಹೇಳು. ಪ್ರೀತಿಸುವೆ ಪ್ರೀತಿಸುವೆ ನಿನಗಾಗಿ ಮಾತ್ರವೇ ಪ್ರೀತಿಸುವೆ. ರಕ್ಷಕ, ಹೆಂಗ್ ಅನಿಸ್ತು ಸೆಲೆಕ್ಷನ್ ಆದಾಗ? ಹೆಂಗ್ ಸೆಲೆಕ್ಟ್ ಆದ್ರಿ ನೀವು? ನನಗೆ ಕಾಲ್ ಮಾಡಿದಾಗ ಈ ಥರ ಭರ್ಜರಿ ಬ್ಯಾಚುಲರ್ ಶೋ ಅಂತ ಹೇಳಿದ್ರು. ನನಗೆ ಫಸ್ಟ್ ಡಗ್ ಅಂತು, ರಕ್ಷಕ್ ಭರ್ಜರಿ ಬ್ಯಾಚುಲರ್ಸ್ ಹೌದಾ ಅಂತ ಅನ್ಕೊಂಡೆ. ಅದಾದ್ಮೇಲೆ ಪಾಪ ಕಾಲ್ ಮಾಡಿ ಇಲ್ಲ ಹಿಂಗೆ ಬರುತ್ತೆ ನೀವು ಮಾಡ್ಬೋದು, ಮಾಡಿ ನಿಮ್ಗೆ 100% ನಿಮ್ಮ ಕೈಲಿ ಆಗುತ್ತೆ ಅಂತ ಅಂದರು. ತುಂಬ ಅಂದರೆ ಫೋರ್ಸ್ಫುಲ್ ಅನ್ನೋದಕ್ಕಿಂತ ನಾನು 50-50ಲೇ ಹೋಗಿದ್ದೆ ಶೋಗೆ. ಒಂದು 2-3 ವಾರಕ್ಕೆ ಬಂದ್ಬಿಡೋಣ ಸಾಕು ಅಂತ. ಕರೆ ಇನ್ನೊಬ್ರು ಮಾತು ಕೇಳಬೇಕು, ನನಗೆ ಸ್ವಲ್ಪ ಕೋಪ ಜಾಸ್ತಿ, ಇರಿಟೇಷನ್, ಯಾರಿಗೋ ಬಯೋದು ನಮ್ಗೆ ಯಾಕಪ್ಪ ಬೇಕು ಅಂತ ಇತ್ತು. ಅದಾದಮೇಲೆ ಒಂದು 2 ವಾರ ಆದಮೇಲೆ ಒಂದು ಶೋಗೆ ನಾನು ಸೆಟ್ ಆದೆ. ಇಲ್ಲ ಒಂದು ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು. ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಈ ಶೋ ಹೆಂಗೆ ನಡೆಯುತ್ತೆ ಏನು ಎತ್ತ ಅಂತ. ಮತ್ತು ಪ್ಲಸ್ ಇಡೀ ತಂಡ ಏನಿತ್ತು ಝೀ ತಂಡ, ಅವರೆಲ್ಲ ನಮ್ಗೆ ತುಂಬ ಸಪೋರ್ಟಿವ್. ನಮ್ಗೆ ಯಾವ್ದು ಮಾಡೋಕ್ಕಾಗಲ್ಲ ಅಂತ ಅನ್ಕೊತ ಇದ್ವು ಅದನ್ನ ಅವ್ರು ಮಾಡಿಸೋರು ಸ್ಟೇಜ್ ಮೇಲೆ, ಪ್ರತಿಯೊಂದು ಪ್ರೂವ್ ಮಾಡಿಸೋರು. ನಿಮ್ಗೆ ಯಾವುದು ಆಗಲ್ಲ ಅಂತ ಯಾವತ್ತೂ ಹೇಳಕ್ಕೆ ಹೋಗಬೇಡಿ, ಪ್ರೂವ್ ಮಾಡಿ. ಅಂದರೆ ಟ್ರೈ ಮಾಡೋದ್ರಿಂದ ಏನೂ ತಪ್ಪಾಗಲ್ಲ. ಟ್ರೈ ಮಾಡಿದಾಗ ಇನ್ನೊಂದ್ಸಲಿ ನೀವು ಒಂದ್ಸಲಿ ಬಿದ್ದಾಗ ಇನ್ನೊಂದ್ಸಲಿ ಎದೊಳ್ಬೋದು ಅನ್ನೋದು ಹೇಳಿದಲ್ಲ. ಅದಕ್ಕೋಸ್ಕರ ಆ ಒಂದು ಶೋ ದೊಡ್ಡ ಪಾಠ ನನಗೆ. ಇಡೀ ಜರ್ನಿನೇ ಒಂದು 6 ತಿಂಗಳೇನಿತ್ತು, ಫ್ರೆಂಡ್ಶಿಪ್ಪಲ್ಲಿ ಆಗಿರ್ಬೋದು, ಫ್ಯಾಮಿಲಿ ಬಾಂಡಿಂಗ್ ಆಗಿರ್ಬೋದು, ದುಡ್ಡಿನ ವ್ಯಾಲ್ಯೂಸ್ ಆಗಿರ್ಬೋದು. ಒಬ್ಬೊಬ್ರು ಒಂದು ಹಿಂದಿನ ರಿಯಾಲಿಟಿ ಶೋ ಅಲ್ಲಿ ಕಲ್ತಿದ್ರಲ್ಲ ನೀವು? ಇಲ್ಲ, ಅಂದರೆ ಶೋ ಪ್ಯಾಟರ್ನ್ಸ್ ಚೇಂಜ್ ಆಗಿರುತ್ತೆ. ಅಂದರೆ ಇಲ್ಲಿ ಒಂದು ಪೇರ್ ಜೊತೆ ನಾವು ಹೆಂಗಿರ್ತೀವಿ ಅನ್ನೋದು, ಅಲ್ಲಿ ಸೋಲೋಗಿ ಆಟ ಆಡೋಂಥ ಆಟ. ಆ ಶೋಲ್ಲಿ ತುಂಬ ಸೈಲೆಂಟ್ ಆಗಿದ್ದೆ. ಈ ಶೋಲ್ಲಿ ನನಗೇನೇನು ಬರೋಕ್ಕಾಗತ್ತೋ, ನಾನೇನು ಮಾಡ್ಬೋದು, ನಾನೇನು ಮಾಡೋಕ್ಕಾಗಲ್ವೋ, ಪ್ರತಿಯೊಂದು ಈ ಶೋ ತೋರಿಸ್ಕೊಡ್ತು ಜನಕ್ಕೆ. ಅದೊಂದು ಖುಷಿ ಇದೆ. ರೆಮೋಲಾ, ಸ್ಮಾಲ್ ಸ್ಕ್ರೀನಲ್ಲಿ ಆ್ಯಕ್ಟ್ ಮಾಡ್ಕೊಂಡಿದ್ದವ್ರು ನೀವು, ಸಡನ್ ಆಗಿ ರಿಯಾಲಿಟಿ ಶೋ. ಎಷ್ಟೇ ನೀವು ರಿಯಾಲಿಟಿಯನ್ನು ತೋರಿಸಿದ್ರು ಒಂದಿಷ್ಟು ಬೈಗುಳ ಅಥವಾ ಕೋಪ ಬರೋದಿದ್ದೇ ಇರುತ್ತೆ. ಸೊ ನಿಮ್ಮ ಲೈಫಲ್ಲಿ ಭರ್ಜರಿ ಬ್ಯಾಚುಲರ್ ಕಲಿಸಿದಂಥ ಒಂದೊಳ್ಳೆ ಲೆಸನ್ ಏನು? ಇದು ನನ್ನ ಫಸ್ಟ್ ರಿಯಾಲಿಟಿ ಶೋ. ಬಿಗ್ ಬಾಸ್ ಮಿನಿ ಸೀಸನ್ ಅಂತ ಒಂದು ಹೋಗಿದ್ದು ಬಿಟ್ಟರೆ ಇದೇನೆ 6 ಮಂತ್ಸ್ವರೆಗೂ ಒಂದು ಕಂಪ್ಲೀಟ್ ರಿಯಾಲಿಟಿ ಶೋ ಮಾಡಿದ್ದು. ಆ್ಯಂಡ್ ಟುಗೆದರ್ ಒಂದು ಪೇರ್, ಗೊತ್ತೇ ಇಲ್ಲ ಇವ್ರು ಯಾರು ಅಂತ ನಾನು ಮಾತೇ ಆಡಿಸಿಲ್ಲ. ಸೊ ಸಡನ್ನಾಗಿ ಕೊಟ್ಟಾಗ ಆ್ಯಂಡ್ ಇವನು ಸ್ಪಾಂಟೇನಿಯಸ್ ಆಗಿ ರಿಯಾಲಿಟಿ ಶೋ ಅಲ್ಲಿ ಮಾತಾಡ್ತಾನೆ. ಆದರೆ ನನಗೆ ಡೈಲಾಗ್ ಕೊಟ್ಟಿರೋದನ್ನ ಡೆಲಿವರ್ ಮಾಡಿ ಅಷ್ಟೇ ಅಭ್ಯಾಸ. ಸೊ ಸ್ಟಾರ್ಟಿಂಗಲ್ಲಿ ತುಂಬ ಸೈಲೆಂಟ್ ಆಗಿದೆ. ಇವಾಗೂ ನಾನು ಇಂಟರ್ವ್ಯೂಸ್ ಎಲ್ಲ ಕೊಡ್ತಾ ಇದ್ದೀನಿ ಅಂತಂದರೆ ಇವನಿಂದ ನಾನು ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ಸೈಲೆಂಟ್ ಅಂತ ಎಲ್ಲೋ ಅನಿಸ್ತಲ್ಲ, ಇಷ್ಟು ಜನರಲ್ಲಿ ನೀವು ಒಬ್ಬರೇ ಹಂಗಾಗಿ ಹೋಗ್ಬಿಟ್ಟಿದ್ದೀನಿ. ಮತ್ತು ಇಂಥವ್ರ ಜೊತೆ ಇದ್ಮೇಲೆ ಸ್ವಲ್ಪನಾದರೂ ಮಾತಾಡೋಕ್ಕೆ ಕಲ್ತಿಲ್ಲ ಅಂದರೆ, ಸೊ ನನ್ನಿಂದ ಕೆಲವೊಂದು ವಿಷಯಗಳನ್ನ ಅವನು ಕಲ್ತ್ಕೊಂಡಿದ್ದ. ಅಂದರೆ ಅವ್ನು ಕೋಪ ಇತ್ತು, ನಾನು ಯಾರ ಮಾತು ಕೇಳಲ್ಲ ಅಂತೆಲ್ಲ ಹೇಳ್ದ. ಬಟ್ ಅದನ್ನೆಲ್ಲ ಇವಾಗ ಮಾಡ್ತಿದ್ದಾನೆ. ಆ ಚೇಂಜಸ್ ಭರ್ಜರಿ ಬ್ಯಾಚುಲರ್ಸಿಂದ ಅವನಲ್ಲಿ ಬಂದಿದೆ. ಇದರಲ್ಲಿ ತುಂಬ ವಿಷಯ ನಾನು ಕಲ್ತಿದ್ದೀನಿ. ಅದರಲ್ಲಿ ಈಗ ಮಾತಾಡ್ತಿದ್ದೀನಲ್ಲ ಹೀಗೆ ಪಟ ಅಂತ. ರಕ್ಷಕ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಮೈಂಡಲ್ಲಿತ್ತು. ಯಾಕಂತಂದರೆ ನಾನು ಮಾತಾಡಲ್ಲ. ಇನ್ನೊಬ್ರು ಯಾರಾದರೂ ಸೈಲೆಂಟ್ ಆಗಿರೋ ಪೇರ್ನೆ ಕೊಟ್ಬಿಟ್ರೆ ಪೂರ್ತಿ ಜರ್ನಿ ನಾವು ಅಂದ್ಕೊಂಡು ಅಷ್ಟರಲ್ಲೇ ಮುಗ್ದೋಗ್ಬಿಡುತ್ತೆ. ಮಾತಾಡಿಲ್ಲ ಅಂದರೆ ಏನೂ ಗೊತ್ತಾಗಲ್ಲ. ಸೊ ಯಾರಾದರೂ ಜಾಸ್ತಿ ಮಾತಾಡೋರೇ ಆಗಿರಬೇಕು ಅಂತ ನನಗನ್ಸಿತ್ತು, ಮೈಂಡಲ್ಲಿತ್ತು. ಸೊ ಚಾನಲ್ವರೆಗೂ ಅದು ಅನಿಸಿರತ್ತೆ. ಸೊ ನಾನು ಗೆಸ್ ಮಾಡಿ ಅಂತ ಹೇಳಿದಾಗ ರಕ್ಷಕ್ ಅಂತ ಹೇಳಿದ್ದೆ ಫಸ್ಟ್ ಎಪಿಸೋಡಲ್ಲೇ. ಅದು ನಾನು ಗೆಸ್ ಮಾಡ್ದಂಗೆ ನನ್ನ 6th ಸೆನ್ಸ್ ಕರೆಕ್ಟಾಗಿ ವರ್ಕ್ ಆಯಿತು. ಡೋರ್ ಓಪನ್ ಆಗಿ ಬ್ಯಾಚುಲರ್ ಯಾರು ಅಂತ ನಮ್ಗೆ ಸರ್ಪ್ರೈಸ್ ಇಟ್ಟಿರ್ತಾರೆ, ಅದು ಓಪನ್ ಆಗಿ ಬರ್ತಿದ್ದಂಗೆ ರಕ್ಷಕ್. ಸೊ ಆ್ಯಂಡ್ ಅವತ್ತು ನನ್ನ ಬರ್ಡೇ 6 o'clock ಸ್ಟಾರ್ಟ್ ಆಗಿರೋದು ಶೂಟು.
ನಾನು ಮುಗಿಯುತ್ತೆ ಮನೆಗೆ ಹೋಗಿ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ಬೋದು. ಆ್ಯಂಡ್ ಇವನಿಗೆ ಅವತ್ತು ಸಲೂನ್ ಕರ್ಕೊಂಡು ಹೋಗಿ ವ್ಯಾಕ್ಸಿಂಗ್ ಅಂತೆ, ಪೆಡಿಕ್ಯೂರ್ ಅಂತೆ, ಇವನಿಗೆ ಗ್ರೂಮಿಂಗ್ ಮಾಡಬೇಕು, ನನ್ನ ಬರ್ಡೇ ದಿನ ನಾನು ರೆಡಿ ಆಗಬೇಕು. ಅದಾಗಿಲ್ಲ, ಪೂರ್ತಿ ದಿನ ಇವನ್ ಜೊತೆ ಸಲೂನ್ ಕೂತ್ಕೊಂಡು ನಂಗೊಂದು ಲೈಫ್ ಅಲ್ಲಿ ನಿಮಗೆ ಒಳ್ಳೆ ಮೆಮೊರಿ ಅನ್ಸುತ್ತೆ. ಒಂಥರ ಒಳ್ಳೆ ಮೆಮೊರಿನೇ. ಸುನಿಲ್, ಅದೇ ನಾನು ಹಾಡ್ಕೊಂಡು ಇದ್ದೆ ಒಂದು ಕಡೆ ಎಲ್ಲೋ, ನಾನಾಯಿತು ಮ್ಯೂಸಿಕ್ ಆಯಿತು ಅಂಥೇಳಿ. ಸೊ ಈ ಶೋ ಕರೆದಾಗ ಅದೇ ನಾನು ಹೇಗೆ ಈ ಶೋ ಸೆಟ್ ಆಗುತ್ತೆ, ನಾನು ಬೇರೆ ಜಾಸ್ತಿ ಮಾತಾಡಲ್ಲ, ಅಲ್ಲಿ ಹೇಗೆ ಅದ್ರ ಬೇರೆ ಹುಡುಗಿ ಬೇರೆ ಜೋಡಿ ಹಾಕಿ ಕೊಡ್ತಾರೆ, ಹುಡುಗಿರ ಹತ್ರ ಅಷ್ಟು ಅಟ್ಯಾಚ್ಮೆಂಟ್. ಹುಡುಗಿರಂದ್ರೆ ಆಗಲ್ವಾ ಸುನಿಲ್ಗೆ? ಇಲ್ಲ, ಹುಡುಗಿರಂದ್ರೆ ಆಗಲ್ಲ ಅಂತಲ್ಲ, ಹೊಸ ಪರಿಚಯ ಇದ್ದಾಗ ಅದು ಬಾಂಡಿಂಗ್ ಇರಲ್ಲ. ಸೊ ಸ್ವಲ್ಪ ನಾಚಿಕೆ ಅನ್ನೋದು ಇದ್ದೇ ಇರುತ್ತೆ. ಅಥವಾ ಈ ಶೋಲ್ಲಿ ಇನ್ನೊಂದು ನನಗೇನು, ಈ ಶೋಲ್ಲಿ ಸಿಂಗಿಂಗ್ ಶೋ ಆದರೆ ಹೋಗಿ ಹಾಡ್ಬೋದು, ಈ ಶೋಲ್ಲಿ ನಾನು ಮಾತಾಡೋಕೆ ಅಷ್ಟು ಗೊತ್ತಾಗಲ್ಲ, ಪಟ್ ಅಂತ ಏನು ಮಾತಾಡೋದು, ಅಲ್ಲಿ ತುಂಬ ಆ್ಯಕ್ಟಿವ್ ಆಗಿರಬೇಕು ಅಂತ ಇದ್ದೆ. ನೀವು ಮಾತಲ್ಲಿ ಹೇಳಲ್ಲ, ಹಾಡಲ್ಲಿ ಹೇಳ್ತೀರ ಅನ್ಸುತ್ತೆ. ಹಾಡಲ್ಲಿ ಹೇಳ್ತೀನಿ, ಹಾಡಲ್ಲಿ ಬೇಕಿದ್ರೆ ಹೇಳ್ತೀನಿ. ಬಟ್ ಅದಾದಮೇಲೆ ಇಲ್ಲ ಚೆನ್ನಾಗಿರುತ್ತೆ ಬಾ ಅಂತ ಕರೆದಾಗ ಹೋದಾಗ ಫಸ್ಟ್ ಡೇ ಎಲ್ಲರೂ ಎಂಟ್ರಿ ಆಗ್ತಿತ್ತು, ನಾನು ಎಂಟ್ರಿ ಕೊಟ್ಟೆ, ಸಾಂಗ್ ಎಲ್ಲ ಹಾಡಿದೆ. ಬಟ್ ಅವತ್ತು ಯಾರು ಅಂದರೆ ರೋಸ್ ಕೊಡೋದಂತ ಇತ್ತು, ಯಾರ್ಯಾರಿಗೆ ಇಷ್ಟ ಆಗ್ತಾರೋ ರೋಸ್ ಕೊಡೋದಂತೆ. ಬಟ್ ಅವತ್ತು ಅಮ್ಮು ಒಬ್ಬಳೇ ರೋಸ್ ಕೊಟ್ಲು. ಬಟ್ ನೆಕ್ಸ್ಟ್ ಪೇರ್ ಅನ್ಕೊಂಡಿದ್ದೆ ನಾನು, ಮೇ ಬಿ ಇವ್ರನ್ನೇ ಕೊಡ್ಬೋದು ಅಂತೇಳಿ. ಸೊ ಹಾಗೆ ಕೊಟ್ಟರು. ಸೊ ಅಮೃತ್ ಹತ್ರ ಕೇಳೋಣ, ಹೆಂಗ್ ಸೆಲೆಕ್ಟ್ ಆದ್ರಿ ನೀವು? ಮಹಾನತಿ ಹೋದ ವರ್ಷ ಮುಗ್ದಿತ್ತು. ಅದಾದ್ಮೇಲೆ ಜಿ ಎಂಟರ್ಟೈನರ್ಸ್ ಅಲ್ಲಿ ನಾನ್ ಫಿಕ್ಷನ್ ಟೀಮ್ ಅಂತ ಇತ್ತು. ಅದಾದ್ಮೇಲೆ ಭರ್ಜರಿ ಬ್ಯಾಚುಲರ್ಸ್ ಬರ್ತಿದೆ, ಮಾಡ್ತೀರಾ ಅಂತ ಕೇಳಿದ್ರು. ಹೇಳ್ತೀನಿ ನಾನು ಒಂದು ಸ್ವಲ್ಪ ದಿವಸ ಟೈಮ್ ತಗೊಂಡು ಅಂತ ಹೇಳಿ. ಆಮೇಲೆ ಮನೆಗೆ ಹೋಗಿ ಪ್ರೀವಿಯಸ್ ಸೀಸನ್ 1 ಎಪಿಸೋಡ್ಸ್ ಎಲ್ಲ ನೋಡಿದ್ದೆ. ಸರಿ, ಇಷ್ಟೇ ತಾನೇ, ಗೇಮ್ ತಾನೇ, ಆಟ ಆಡ್ಕೊಂಡು ಹೋಗ್ಬೋದು ಅಂತ ಬಂದಾದ್ಮೇಲೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾದ್ಮೇಲೆ ಶೋ ಸ್ಟಾರ್ಟ್ ಆಯಿತು, ಶೂಟಿಂಗ್ ಸ್ಟಾರ್ಟ್ ಆಯಿತು, ಎಲ್ಲ ಆಯಿತು. ಸೊ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ನಮಗೂ. ಭರ್ಜರಿ ಬ್ಯಾಚುಲರ್ಸ್ ಅಂದ ತಕ್ಷಣ ಹುಡುಗಿಯರಿಗೆ ಅದು ಲಿಟಲ್ ಹೈ ಎಕ್ಸ್ಪೆಕ್ಟೇಷನ್ಸ್ ಥರ ಇರುತ್ತೆ. ಸೊ ಅದಾದಮೇಲೆ ಏನೋ ಗೊತ್ತಿಲ್ಲದಿರೋ ಹುಡುಗನಿಗೆ ಗ್ರೂಮ್ ಮಾಡಬೇಕು ಅನ್ನೋ ಥರ ಇರುತ್ತೆ. ಸೊ ಆ ಕಾನ್ಸೆಪ್ಟ್ ನನಗೆ ಗೊತ್ತಿರಲಿಲ್ಲ. ಗೇಮ್ ಎಲ್ಲ ಆಟ ಆಡ್ಕೊಂಡು ಹೋಗ್ಬೋದು ಅಂತ ಬಂದಿದ್ದೆ. ಬಟ್ ಬಂದಾಗ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಮಹಾನತಿಯಲ್ಲಿ ಸೆಮಿಫೈನಲಿಸ್ಟ್ ಮುಗಿಸ್ಕೊಂಡು ಅದಾದ್ಮೇಲೆ ಈ ಭರ್ಜರಿ ಬ್ಯಾಚಸ್ ಅಲ್ಲಿ ನನಗೆ ಸುನಿ ಬಂದಿದ್ದು ನನ್ನ ಪೇರ್ ಆಗಿ ಡೋರ್ ಓಪನ್ ಮಾಡಿದ ತಕ್ಷಣ ಇವನ ಈ ತರ ಟಿಪ್ ರಿಕಾರ್ಡರ್ ಇಟ್ಕೊಂಡು ಹಿಂಗ್ ಟರ್ನ್ ಆಗಿ ಇವನಲ್ಲಿಂದ ಬರ್ತಾನೆ. ಸೊ ಐ ವಾಸ್ ಲೈಕ್ ಸುನಿಲೆ ಬಂದಿದ್ದು ಅಂತ ಫುಲ್ ಖುಷಿ ಆಗುತ್ತೆ. ನೆಕ್ಸ್ಟ್ ರಮಲ, ನಿಮಗೆ ಒಂದು ವೈರಲ್ ಆಗಿತ್ತು, ನಿಮ್ಮಿಬ್ರು ನೀವು ಡೇಟ್ ಮಾಡ್ತಾ ಇದ್ದೀರಾ, ಹೌದಾ ರಕ್ಷಕ್? ನನಗೆ ಇಂಥ ಪ್ರಶ್ನೆಗಳೆಲ್ಲ ಕಿವಿ ಕೇಳಿಸಲ್ಲ. ರಿಯಾಲಿಟಿ ಶೋ ಅಲ್ಲಿ ಇಂಥವೆಲ್ಲ ಟಾಕ್ಸ್ ಗಳು ಬರುತ್ತೆ. ಶೋ ಅಲ್ಲಿ ಫೇಮಸ್ ಆಗಿದ್ದ ಪೇರ್ ಅಂದ್ರೆ ಒಂದು ಅಮೃತ ಸುನಿಲ್ ಅಂಡ್ ನಾನು. ಅದಕ್ಕೆ ವಿನ್ನರು ರನ್ನರ್ ಹಾಕುತ್ತಿದ್ದೆ. ಹೌದು, ಅಂದ್ರೆ ಆ ಬಾಂಡಿಂಗ್ ಏನಿತ್ತು ನಮ್ದು, ನಾವು ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ಸೊ ಆ ಬಾಂಡ್ ಏನಿತ್ತು ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವ್ನು ಮಾತಾಡೋದಕ್ಕೆ ನಾನು ಮಾತಾಡೋದಿರ್ಬೋದು, ಅಥವಾ ಅಮೃತ ಮಾತಾಡೋದಕ್ಕೆ ಸುನಿಲ್ ರಿಯಾಕ್ಟ್ ಮಾಡೋದಿರ್ಬೋದು, ಇದೆಲ್ಲ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು. ಸೊ ನಮ್ ಕ್ಯೂಟ್ ನೇಚರ್ ಅವ್ರಿಗೆ ಇವರು ಡೇಟ್ ಮಾಡ್ತಿದ್ದಾರೆ ಆ ಥರ ಫೀಲ್ಸ್ ಬಂದಿದೆ. ಆ್ಯಂಡ್ ನಮಗೆ ಕೊಡ್ತಿದ್ದು ಎಪಿಸೋಡ್ಸ್ ಎಲ್ಲ ಪ್ರಪೋಸ್ ಮಾಡೋದು, ಆಮೇಲೆ ಡ್ರೀಮ್ ಗರ್ಲ್ ಅಂತ ನಮ್ಮನ್ನು ರೆಡಿ ಮಾಡೋದು, ನಮ್ಮನ್ನೆಲ್ಲೋ ಆಚೆ ಕರ್ಕೊಂಡು ಹೋಗೋದು. ಇವ್ರಿಗೆ ಆ್ಯಕ್ಚುಲಿ ನಾವು ಮೆಂಟರ್ ಟೀಚರ್ ಥರ ನಾವು ಟೀಚ್ ಮಾಡಬೇಕಿತ್ತು. ಬಟ್ ಶೋ ಪ್ಯಾಟರ್ನಲ್ಲಿ ಅವರು ಈ ಗರ್ಲ್ ಫ್ರೆಂಡಿಗೆ ಏನು ಮಾಡ್ತಾರೆ ಅದನ್ನೆಲ್ಲ ನಮಗೆ ಫ್ಯೂಚರ್ ಅಲ್ಲಿ ಇದು ಹೆಲ್ಪ್ ಆಗುತ್ತೆ ಅನ್ಸುತ್ತೆ ರಕ್ಷಕ್ಗೆ. ಬರೀ ಯಾಕೆ ರಕ್ಷಕ್ಗೆ ಅಂತ ಕೇಳ್ತೀರಾ? ಸುನಿಲ್ ಇದಾನೆ. ಇವ್ರಲ್ಲ ಅಂತ ಈಗ ಕ್ಲಾರಿಟಿ ಕೊಟ್ರು. ನೆಕ್ಸ್ಟ್ ಬರೋ ಹುಡುಗಿಗೆ ಈಸಿ ಆಗತ್ತಲ್ವಾ? ಇಲ್ಲ, 100% ಈಸಿ ಆಗಿದೆ. ನನಗೆ ಈ ಶೋ ಅವರು ನೋಡಿರ್ತಾರಲ್ವಾ, ನಮ್ಮ ಮದುವೆ ಇದಾರೆ. ಅಲ್ಲ, ನೋಡಿರ್ತಾರೆ, ಯಾರಾದ್ರೂ ಆಗ್ಬೋದು. ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ, ಅವ್ನು ನಿನಗೆ ಕೊಟ್ಟಿಲ್ಲ. ಅಲ್ಲ, ಹೇಳ್ಬೇಕು, ಇದಾರಾ ಇಲ್ವೋ ಗೊತ್ತಿಲ್ಲ ಆನ್ಸರ್ ಅಲ್ಲ, ಅಡ್ಡಗೋಡೆ ಮೇಲೆ ದಿಕ್ಬೇಡಬಾರ್ದು. ಪಾಪ ಅವ್ರು ಎಲ್ಲಿದ್ದಾರೋ. ರಕ್ಷಕ್ ಲವ್ ಅಲ್ಲಿ ಇದ್ದಾರೋ ಇಲ್ವೋ? ಇದಾರೆ. ಯಾರು ಹುಡುಗಿ? ನನ್ನ ಮೇಲೆ ಲವ್ ಆಗುತ್ತೆ ನನಗೆ ಅಷ್ಟೇ. ಮದ್ವೆ ಹುಡುಗಿ ಬಗ್ಗೆ ಮದ್ವೆ ಆಗೋ ಹುಡುಗಿ ಲವ್ ಮಾಡ್ತಾ ಇದ್ದೀರಾ ರಕ್ಷಕ್? ಇಲ್ಲ. ಇಲ್ಲ. ಸೊ ಈ ತರ ಟಾಕ್ಸ್ ಬಂದಾಗ ನೀವಿಬ್ರು ಡೇಟ್ ಮಾಡ್ತಾ ಇದ್ದೀರಾ, ನೀವಿಬ್ರು ಲವ್ ಮಾಡ್ತಾ ಇದ್ದೀರಾ ಅಂದಾಗ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ತೀರಾ, ಅವಾಗ ಅನ್ಸಿದ್ದು ರಕ್ಷಕ್ಗೆ ತೊಂದರೆ ಇಲ್ಲ, ಹೆಂಗೋ ಜನ ಅನ್ಕೊಂತಿದಾರ, ಅದೇ ಖುಷಿ.
ರೀಚ್ ಆಗ್ತಾ ಇದೀವ ಇನ್ನೂ ಜನಕ್ಕೆ, ಪೇರ್ ಇಷ್ಟ ಆಗಿದೆಯಾ, ಯಾಕಂದರೆ ನಾವು ಶೋ ಮಾಡ್ಬೇಕಾದ್ರೆ ಈ ಪೇರ್ ಇಷ್ಟ ಆಗಿದೆಯಾ ಇಲ್ವಾ ಅನ್ನೋದು ಜನಕ್ಕೆ ಗೊತ್ತಾಗಿದೆ ಅಂತ ಹೇಳಿದ್ರೆ ಅವಾಗ ನಮ್ಗೆ ಅನ್ಸುತ್ತೆ ಓ ವರ್ಕ್ ಆಗ್ತಿದ್ಯಪ್ಪ ಈ ಪೇರು ಅಂತ. ಅವಾಗ ನಾವು ಇನ್ನೂ ಎಫರ್ಟ್ಸ್ ಜಾಸ್ತಿ ಆಗ್ತಾ ಹೋಗ್ತೀವಿ, ಪ್ರತಿ ವಾರದಲ್ಲೂ ನಾವು ಚೇಂಜಸ್ ಮಾಡ್ಕೊಳಕ್ಕೆ ಹೋಗ್ತೀವಿ. ಈಗ ಎಕ್ಸಾಂಪಲ್ ಸೀರಿಯಲ್ ಅಲ್ಲೂ ಒಂದಿಷ್ಟು ಪೇರ್ಗಳು ಫ್ಯೂಚರ್ ಅಲ್ಲಿ ಮ್ಯಾರೇಜ್ ಆಗಿದೆ. ಆಗಿದೆ ಖಂಡಿತ. ನನ್ನ ಮದುವೆ ಆದಾಗ್ಲೂ ನಿಮ್ಗೆಲ್ಲ ಕಾರ್ಡ್ ಕೊಡ್ತೀನಿ, ಹೆಸರು ಯಾರ್ದಿರುತ್ತೆ ಅಂತ ನೀವು ನೋಡ್ತೀರಾ, ಬರ್ತೀರಾ, ಹೊಟ್ಟೆ ತುಂಬಾ ಊಟ ತಿನ್ನಿ, ಆಶೀರ್ವಾದ ಮಾಡಿ. ಸುನಿಲ್, ನಿಮ್ಗೇನಾದ್ರೂ ಭರ್ಜರಿ ಬ್ಯಾಚುಲರ್ ಮುಗ್ದ ಮೇಲೆ ಲವ್ ಆಗಿದ್ಯಾ ಅಥವಾ ಅದಕ್ಕಿಂತ ಮುಂಚೆನೆ ಲವ್ ಇದೆಯಾ? ನಿಮಗೆ ತೃಪ್ತಿ ಆಗಂತ ಅವ್ನಿಗೆ ಆನ್ಸರ್ ಕೇಳಬೇಕು. ಆಗಿದೆ ಆಗಿದೆ. ತೃಪ್ತಿ ಆಗಿದೆ ಅಂತ ಕೇಳ್ತಿಲ್ಲ, ಲವ್ ಆಗಿದ್ಯಾ? ಹಾ ಹೌದು. ಯಾರ ಮೇಲೆ? ಅದೇ ನನ್ನ ಫ್ರೆಂಡ್ ಮೇಲೆ. ರಿವೀಲ್ ಮಾಡ್ಬೋದಾ? ನೋ ಈ ಲವ್ ಅಲ್ಲಿ ಇದ್ದಾರೆ ಇವಾಗ? ಇಲ್ಲ ಹಂಗೇನಿಲ್ಲ, ಇವಾಗ ನಾನಾಗಿದ್ದೀನಿ. ಬಟ್ ಲವ್ ಇತ್ತು, ಹಾ ಬ್ರೇಕಪ್ ಆಗಿದೆ. ಬ್ರೇಕಪ್ ಅಂತೇನಾಗಿಲ್ಲ. ಒನ್ ವೇ. ಅದು ಹುಡುಗಿ ಆಕ್ಸೆಪ್ಟ್ ಮಾಡಿಲ್ಲ. ಸೆಂಟ್ರ್ ಇವನು, ಸೆಂಟ್ರ್ ಪಿಲ್ಲರ್ ಇವನು. ಸೆಂಟ್ರ್ ಪಿಲ್ಲರ್ ಅಲ್ಲ, ಲೈಕ್ ಇದೀವಿ ನಮ್ ಜೀವನ ಹಿಂಗೆ ಅರ್ಥ ಮಾಡ್ಕೊಂಡು ಇನ್ನು ಮುಂದೆ ತುಂಬಾ ಲೈಫ್ ಇದೆ. ನೀನ್ ಹಂಗಿರು, ನಾನ್ ಹಿಂಗಿರು, ನನ್ನ ಲೈಫಲ್ಲಿ ನಾನ್ ಸಾಧನೆ ಮಾಡ್ತೀನಿ, ನಿನ್ ಲೈಫಲ್ಲಿ ನೀನ್ ಸಾಧನೆ ಮಾಡು, ಮುಂದೆ ಅದ್ ಮಾತಾಡ್ಕೊಂಡು. ಹಂಗಾದ್ರೆ ಇದಾರೆ ಇವಾಗ ಆತರ ಮಾತಾಡ್ಕೊಂಡು? ಆತರ ಮಾತಾಡ್ಕೊಂಡಿದ್ವಿ. ಓಕೆ ಓಕೆ. ಈಗ ಜಸ್ಟ್ ಫ್ರೆಂಡ್ಸ್ ಆಗಿದ್ದೀರಾ ನೀವು? ಹೌದು, ಫ್ರೆಂಡ್ಸ್ ಆಗಿದ್ದೀವಿ. ಇಲ್ಲಿಯವರೇನಾ? ಬೆಂಗಳೂರವರ? ಅದನ್ನು ಕಷ್ಟಪಟ್ಟು ಹೂ ಅಂತಿದ್ದಾರೆ. ಈಗ ಅವರಿಗೋಸ್ಕರ ಯಾವ ಹಾಡನ್ನ ಹಾಡ್ತೀರಾ? ನಿನ್ನ ಕಂಡ ಕ್ಷಣದಿಂದ ನಾನು ಮರೆತೇ ಹೋದೆ ನನ್ನೆ ನಾನು, ಕಂಡ ಕನಸು ಮನಸ್ಸಲ್ಲೇ ಕುಳಿತು ಕವಿತೆ ಬರೆಯೋ ಆಸೆ ಇನ್ನು, ನೀ ಬರುವ ದಾರಿಯನು ಕಾಯುವೆನು ನಾನೀಗ, ಕೊನೆವರೆಗೂ ಕೈ ಹಿಡಿದು ನಡೆಸುವೆನು ನಾನಿನ್ನ, ಮೈ ಹಾರ್ಟ್ ಈಸ್ ವೇಟಿಂಗ್ ಫಾರ್ ಯು. ಸೊ ಜಡ್ಜಸ್ ಬಗ್ಗೆ ಮಾತಾಡೋದಾದ್ರೆ ರಚಿತ್ ಅವರಾಗಿರ್ಬೋದು, ರವಿ ಸರ್ ಆಗಿರ್ಬೋದು, ಸೊ ನೀವು ಏನೇ ಮಾಡಿದ್ರು ಕೂಡ ಅದಕ್ಕೊಂದು ಅಪ್ರಿಷಿಯೇಷನ್ ಬೇಕೇ ಬೇಕಲ್ವಾ? ಸೊ ಪ್ರತಿ ನಿಮ್ಮ ಕೆಲಸವನ್ನ ಗುರುತಿಸಿದಾಗ ಅವ್ರು ಹೇಳ್ತಿದ್ದಂತಹ ಮಾತು ಎಷ್ಟು ಇನ್ಸ್ಪೈರ್ ಆಗಿತ್ತು ನಿಮಗೆ ಅಂತ? ಫಸ್ಟ್ ನಾನು ಭಯ ಪಡ್ತಿದ್ದೆ, ಸ್ಟೇಜ್ ಫಿಯರ್ ಇತ್ತು ನನಗೆ. ಸೊ ಹೇಗಿರುತ್ತೆ, ಇಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ಸ್ಟೇಜ್ ಮೇಲೆ ಬಂದ್ವಿ, ಫಸ್ಟ್ ಡೇ ಎಲ್ಲ ಕೂತಿದ್ವಿ. ಅವತ್ತು ಅಷ್ಟು ಇಂಟರಾಕ್ಷನ್ ಇರಲಿಲ್ಲ, ಎಲ್ಲ ಹುಡುಗಿರು ಗ್ಯಾಂಗ್ ಮಾಡ್ಕೊಂಡು ಕೂತಿದ್ವಿ. ಸೆಕೆಂಡ್ ಎಪಿಸೋಡಲ್ಲಿ ಇವ್ರ ಗ್ರೂಮಿಂಗ್ ಸೆಷನ್ ಇತ್ತು. ಗ್ರೂಮಿಂಗ್ ಆದಮೇಲೆ ರ್ಯಾಂಪ್ ವಾಕ್ ಇತ್ತು ನೈಟು. ಸೊ ನೈಟು ನಾನು ಇವರು ಬಂದ್ಬಿಟ್ಟು ರ್ಯಾಂಪ್ ವಾಕ್ ಮಾಡ್ಕೊಂಡು ಹೋದ್ವಿ. ಅದಾದಮೇಲೆ ನನಗೆ ನನ್ನ ಕಾಸ್ಟ್ಯೂಮು ಇವರು ಕಾಸ್ಟ್ಯೂಮು ನಂಗೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಏನು ಮಾಡೋದು ಅಂತ ಮಾತಾಡ್ಕೊಂಡಿದ್ವಿ ಅಲ್ಲಿ. ರ್ಯಾಂಪ್ ವಾಕ್ ಮಾಡ್ಕೊಂಡು ಹೋದ್ವಿ. ರ್ಯಾಂಪ್ ವಾಕ್ ಮಾಡ್ಕೊಂಡು ಹೋದಾದ್ಮೇಲೆ ಅಲ್ಲಿ ತನಕ ಹೋಗಿ ಒಂದು ಸ್ಟೇ ಎಲ್ಲ ಕೊಟ್ಟು ಬರಬೇಕಾಗಿತ್ತು. ಅಲ್ಲಿ ರಚಿತಾ ಅಕ್ಕ ಮತ್ತು ರವಿ ಸರು ಇವ್ರಿಗೆ ಹೇಳಿದ್ರು, ಶರ್ಟ್ ಇನ್ಶರ್ಟ್ ಮಾಡಬೇಡ, ಮೇಲ್ಗಡೆ ಹಾಕೋ, ಬ್ಲೇಸರ್ ತೆಗಿ, ಕೈಯಲ್ಲಿ ಇಟ್ಕೋ, ಹಿಂಗೆ ಫುಲ್ ಸ್ವ್ಯಾಗ್ ಹಿಂಗೆ ಮಾಡ್ಕೊಂಡು ಬಾ ಅಂತ. ಸೊ ಆ ಥರ ಒಂದು ಎಪಿಸೋಡಲ್ಲೂ ಇಬ್ರಿಗೂ ನೀನು ಹಿಂಗೆ ಮಾಡು, ಇವ್ನು ಹಿಂಗೆ ಮಾಡಲಿ, ಇವ್ನು ತಪ್ಪಿದ್ರೆ ನೀನು ಇವತ್ತು ಹಿಂಗೆ ಮಾಡಿಲ್ಲ, ನೆಕ್ಸ್ಟ್ ಹಿಂಗೆ ಮಾಡು, ಇಲ್ಲಾಂದ್ರೆ ಅಲ್ಲೇ ಆನ್ ಸ್ಪಾಟಲ್ಲೇ ಕರೆಕ್ಷನ್ಸು ಇಬ್ಬರು ಹೇಳೋರು ನಮಗೆ. ಸೊ ಅದರಲ್ಲಿ ನಾವು ಬಂದಾಗೆಲ್ಲ ಅವರಿಗೆ ನಾವೇ ಸರ್ಪ್ರೈಸ್ ಕೊಡೋ ಥರ ಇರ್ತಾಯಿತ್ತು. ಅವ್ರು ಹೇಳ್ತಾರೆ ಇವ್ರು ಬಂದಾಗೆಲ್ಲ ನಮಗೆ ಸರ್ಪ್ರೈಸ್ ಕೊಡ್ತಾರೆ, ಚೆನ್ನಾಗಿರುತ್ತೆ, ಇವರಿಬ್ರು ಏನು ಮಾಡಿದ್ರು ಕ್ಯೂಟಾಗಿ ಕಾಣುತ್ತೆ. ಸ್ಪೆಷಲಿ ರಚು ಅಕ್ಕ ಅಂತೂ ಫೇವ್ರೆಟ್ ಕಪಲ್ ಥರ ನೋಡ್ತಾ ಇದ್ರು ನಮ್ಮಿಬ್ರನ್ನ. ರವಿ ಸರು ಬಿಡು ಏನೋ ಇವನಂತೂ ಬಿದ್ದುಬಿಟ್ಟಿದ್ದಾನೆ ಅಮೃತಾಗೆ, ಹಂಗೆ ಹಿಂಗೆ ಅಂತ ರೇಗಿಸ್ಕೊಂಡಿರೋದು. ಅಯ್ಯೋ ಇವರು ಶೋಗೆ ಹೋಗಿರೋವಾಗ ನಾನು ವೇಟ್ ಮಾಡ್ಕೊಂಡು ಕೂತಿರೋವಾಗೆಲ್ಲ ಅಯ್ಯೋ ಸುನಿಲ್ ಬಂದಿಲ್ಲ ಅಂತ ನೀನು ನಗ್ತಿಲ್ವಾ, ಇವತ್ತು ಮಾತಾಡ್ತಿಲ್ವಾ ಯಾರ ಹತ್ರನೋ, ಅದಕ್ಕೆ ಸಪ್ಪಕ್ಕೆ ಕೂತಿರೋದ ಅನ್ನೋದು. ಸರ್ಪ್ರೈಸ್ ರೌಂಡಲ್ಲಿ ಬೆಳಗಿಂದ ರಾತ್ರಿ ತನಕ ಇವ್ನು ಬಂದೇ ಇರಲಿಲ್ಲ. ನಾನು ಹತ್ಕೊಂಡೇ ಕುತ್ಕೊಂಡ್ಬಿಟ್ಟಿದ್ದೆ ಇವ್ರು ಬಂದಿಲ್ಲ ಅಂತ. ಏನಕ್ಕೆ ಸುನಿಲ್ ಬಂದಿಲ್ಲ, ನಾನು ಬರೋದೇ ಇಲ್ಲ, ಹೋಗ್ಬಿಡ್ತೀನಿ ನಾನು ಅಂತೆಲ್ಲ. ಒಬ್ರು ವಿನ್ನರ್ ಟ್ರೋಫಿ ತಗೊಂಡಿದ್ದೀರಾ, ಒಬ್ರು ರನ್ನರ್ ಟ್ರೋಫಿ ತಗೊಂಡಿದ್ದೀರಾ. ಬಟ್ ಆ ಜರ್ನಿಯಲ್ಲಿ ಒಂದು ಎಪಿಸೋಡ್ ಯಾವತ್ತೂ ಖುಷಿ ಕೊಡುತ್ತೆ, ಎಂಜಾಯ್ ಮಾಡ್ತೀನಿ ಇದನ್ನ ಪ್ರತಿ ಕ್ಷಣ ನೆನ್ಸ್ಕೊಂಡಂದ್ರೆ ಯಾವುದು ಅಂತ? ರಕ್ಷಕ್ ಶುರು ಮಾಡ್ಲಿ, ಮಾತಾಡ್ತಾನೆ ಇಲ್ಲ ಅವಾಗ. ಮತ್ತೆ ಹೆಂಗೆ ರನ್ನರ್ ಆದ್ರಿ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅದು ಶೋ ನಡೆಯುತ್ತೆ, ಭಯ ಹೆಂಗಿಟ್ಟಿದ್ದೀವಿ ಅಲ್ಲೇ ಪಕ್ಕದಲ್ಲಿ ಇರೋಲ್ಲ. ಇವಾಗ ಪಕ್ಕದಲ್ಲೇ ಇದ್ದಾರೆ ನೀವು ಹಿಂಗೆ. ಹಂಗೇನಿಲ್ಲ, ಅಂದ್ರೆ ಥರ್ಡ್ ವೀಕ್ ನಾವು ಸರ್ಪ್ರೈಸ್ ರೌಂಡ್ ಅಂತ ಮಾಡಿದ್ವಿ.
ಅಂದರೆ ಒಂದು ಹುಡುಗಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇವ್ರನ್ನ ಕುಂಚ್ಬಿಟ್ಟು ಕಣ್ಣು ಫುಲ್ ಮುಚ್ಚಿದ್ರು. ಅದಾದಮೇಲೆ ಸರ್ಪ್ರೈಸ್ ಸ್ಟಾರ್ಟ್ ಆಗಿದ ತಕ್ಷಣ ಕಣ್ಣು ರಿಮೂವ್ ಮಾಡಿದ್ರು. ಡಾನ್ಸ್ ಆಡಿದ್ದು ಇವ್ರಿಗೋಸ್ಕರ, ಗಿಫ್ಟ್ಸ್ ತೊಗೊಂಬಂದು ಕೊಟ್ಟಿದ್ದು. ನನ್ನ ಲೈಫಲ್ಲೇ ನನ್ನ ಮೊದಲನೇ ಸರಿ ಅಂದರೆ ಸ್ವಲ್ಪ ನಾಚಿಕೆ ಆಗ್ತಿತ್ತು ನನಗೆ ಸ್ಟೇಜ್ ಮೇಲೆ. ಆದರೂ ಅದೆಲ್ಲ ಬಿಟ್ಟು, ಯಾಕಂದರೆ ರವಿ ಸರ್ ಬೇರೆ ಎದುರುಗಡೆ ಇದ್ದರು, ಹೊಡೆದ್ಬಿಡ್ತಾರೆ ರವಿ ಸರ್ ಅಂತ ಭಯ ನಂಗೆ ಬೇರೆ. ಅದಕ್ಕೋಸ್ಕರ ಮಾಡು, ಫುಲ್ ಕಾನ್ಫಿಡೆನ್ಸಿಂದ ಮಾಡು ಅಂತ ಬೇರೆ ಹೇಳಿ ಕಳಿಸಿದ್ರು. ಅದಕ್ಕೋಸ್ಕರ ಅದೊಂದು, ಅದಾದಮೇಲೆ ರೀಕ್ರಿಯೇಷನ್ ರೌಂಡ್ ಅಂತ ಒಂದು ಮಾಡಿದ್ವಿ. ಅದರಲ್ಲಿ ನನಗೆ ನಮ್ಮಪ್ಪ ನೆನಪಾಗಿದ್ದು, ಯಾಕಂದರೆ ಅದೇ ಹಬ್ಬ ನಡೆಸೋದಾಗ ನಮ್ಮ ಅಪ್ಪನ ಜೊತೆ ಹೋಗ್ತಿದ್ದು ಅಂಥದ್ದು, ಅದೆಲ್ಲ ನೆನಪಾಯಿತು. ಅದೊಂದು 2 ನನಗೆ ದಿ ಬೆಸ್ಟ್. ಅವಾಗ ಟ್ರಯಲ್ ಮಾಡಿದ್ದು, ಇನ್ನು ರಿಯಲ್ ಆಗಿ ಮಾಡ್ತಾರೆ ಆ ಎಪಿಸೋಡ್ನ. ಕರೆಕ್ಟ್ ಯಾವಾಗ ನಾಚ್ಕೊಂಡಿದ್ದೆ ನೀನು? ಕರೆಕ್ಟ್ ಅದೇ ಅದು 3rd ರೌಂಡಲ್ಲಿ ಗಿಫ್ಟ್ ತೊಗೊಂಬಂದು ಕೊಡ್ಬೇಕಾರೆ. ಓ, ನೀನ್ ನಾಚ್ಕೊಂಡಿದ್ಯಾ? ಇವ್ನ್ ಗಿಫ್ಟ್ ಕೊಟ್ಟ ನಾನ್ ನಾಚ್ಕೊಬೇಕಿದ್ದ, ಅವನ ನಾಚ್ಕೊಂಡ್ಬಿಟ್ಟಿದ್ದಾನೆ. ಅವ್ನು ಗೊತ್ತಿರ್ಲಿಲ್ಲ, ಜಸ್ಟ್ ಟ್ರಯಲ್ ಮಾಡಿದ್ದು. ಇವಾಗ ನೆಕ್ಸ್ಟ್ ಅದನ್ನ ರಿಯಲ್ ಮನ್ಸಾರೆ ಮಾಡಿದ್ದು, ಟ್ರಯಲ್ ಅಲ್ಲ ಮನ್ಸಾರೆ ಮಾಡಿದ್ದು. ನೆಕ್ಸ್ಟ್ ನಿಮ್ಗೆ ಯಾವ ಎಪಿಸೋಡ್ ತುಂಬಾ ಇಷ್ಟ ಆಗಿ? ಎವ್ರಿ ಎಪಿಸೋಡ್ ನಮ್ಗೊಂಥರ ಒಂದು ಎಪಿಸೋಡ್ ಲೈಫ್ ಅಲ್ಲಿ ನಾನು ಎಪಿಸೋಡ್ ಮರೆಯಲ್ಲ, ಟಚ್ ಆಗ್ತಾ ಇತ್ತು. ಸೊ ನನಗೆ ಫ್ಯಾಮಿಲಿ ಅಂದ್ರೆ ಒಂದು ಎಮೋಷನ್. ಸೊ ಇವ್ರನ್ನ ನನ್ನ ಊರಿಗೆ ಆಕ್ಚುಲಿ ಕರ್ಕೊಂಡು ಹೋಗಿದ್ದು. ನಾನು ಫಸ್ಟ್ ಹೇಳಿದ್ದೆ, ನನ್ನ ಶೋ ಅಲ್ಲಿ ಪರ್ಸನಲ್ ಲೈಫ್ನ ಇಂಟರ್ಫಿಯರ್ ಮಾಡಲ್ಲ, ಪರ್ಸನಲ್ ಲೈಫ್ ಆ್ಯಂಡ್ ಪ್ರೊಫೆಷನಲ್ ಲೈಫ್ ಎರಡು ಡಿಫ್ರೆನ್ಸ್ ಇರಬೇಕು ಅಂತ ಹೇಳಿದ್ದೆ. ಆದರೆ ಶೋ ಹೋಗ್ತಾ ಹೋಗ್ತಾ ನನ್ನ ಊರಿಗೆ ಕರ್ಕೊಂಡು ಹೋಗ್ಬೇಕಾಯ್ತು ಒಂದು ಎಪಿಸೋಡಲ್ಲಿ ಇವನಿಗೆ ನಮ್ಮ ಊರ ಬಗ್ಗೆ. ಸೊ ನನ್ನ ಅಜ್ಜ ಅಜ್ಜಿ ಮನೆ, ನನ್ನ ಒಂದು ಶಿವಮೊಗ್ಗ ಒಂದು ಊರು. ಸೊ ಆ ಕಲ್ಚರು ಆ್ಯಂಡ್ ಫುಡ್ಡು ಅದನ್ನೆಲ್ಲ ಇವನಿಗೆ ಹೇಳ್ಕೊಟ್ಟಿದ್ದು. ಆ್ಯಂಡ್ ಇವ್ನು ನಮ್ಮ ಮನೆಗೆ ಬಂದಿದ್ದು, ನಮ್ಮ ಮನೆಯವ್ರ ಜೊತೆ ಮಿಂಗಲ್ ಆಗಿದ್ದು. ಬಿಕಾಸ್ ನನ್ನ ಫ್ರೆಂಡ್ಸನ್ನು ನಾನು ಯಾರೂ ಅಲ್ಲಿ ಕರ್ಕೊಂಡು ಹೋಗಿಲ್ಲ, ಇವನು ಒಬ್ಬನಿಗೆ ಕರ್ಕೊಂಡು ಹೋಗಿರೋದು. ಸೊ ಆ ಒಂದು ಎಪಿಸೋಡ್ ಯಾವಾಗಲೂ ನೆನಪಿರುತ್ತೆ ನನ್ನ ಮನೆಯವ್ರಿಗೆ, ನನಗೆ, ಎಲ್ಲರಿಗೂ. ಸುನಿಲ್ಗೆ? ನನಗೆ ತುಂಬ ಮೆಮೊರೇಬಲ್ ಎಪಿಸೋಡ್ ಅಂದರೆ ಫ್ಯಾಮಿಲಿ ರೌಂಡ್. ನಮ್ಮ ಅಪ್ಪನ ಜೊತೆ ನನ್ನ ಫೋಟೋನೇ ಇರಲಿಲ್ಲ. ಇತ್ತು, ಒಂದು ಚಿಕ್ಕನಿರ್ಬೇಕಾದ್ರೆ ನಾನಂತ ಯಾರು ಕಂಡು ಹಿಡಿಯೋಕ್ಕೂ ಆಗಲ್ಲ. ಸೊ ನಮ್ಮ ಅಪ್ಪನ ಜೊತೆ ಒಂದು ಇವಾಗಿನ ಟೆಕ್ನಾಲಜಿ ಬೆಳೆಸ್ಬಿಟ್ಟು ನಮ್ಮ ಅಪ್ಪನ ಜೊತೆ ನಾನು ಕೂತಿರೋ ಆ ಫೋಟೋ ಕೊಟ್ಟು, ಇವತ್ತು ಯಾವುದೂ ಇರಲಿಲ್ಲ, ಯಾವತ್ತೂ ನಾನು ಆ ಥರ ಕಲ್ಪನೆನೂ ಮಾಡ್ಕೊಂಡಿರಲಿಲ್ಲ ಈ ಥರ ಮಾಡ್ಬೋದು ಅಂತೇಳಿ. ಸೊ ಅದು ಯಾವತ್ತು ನಮ್ಮ ಮನೇಲಿ ಯಾವಾಗ ನೋಡಿದ್ರು ಈ ಶೋ ನೆನಪಾಗ್ತಾನೆ ಇರುತ್ತೆ ಆ ಫೋಟೋ ನೋಡಿದಾಗೆಲ್ಲ. ಮತ್ತು ಇನ್ನೊಂದು, ಹುಡುಗಿರಿಗೋಸ್ಕರ ಹುಡುಗರು ಕೆಲಸ ಮಾಡಿಕೊಂಡು ಆ ದುಡ್ಡನ್ನ ದುಡ್ಕೊಂಡು ತಂದು ಕೊಡಬೇಕಂತ. ಸೊ ಒನ್ ಆಫ್ ದ ಬೆಸ್ಟ್ ಆ ಎಪಿಸೋಡ್ ಅದು. ಯಾಕಂದರೆ ಪ್ರತಿಯೊಂದು ನಮ್ಮ ನಾವು ಚಿಕ್ಕವರು ಇರ್ಬೇಕಾದ್ರೆ ಕಳೆದಿರೋ ಟೈಮ್ ಎಲ್ಲ ಮತ್ತೆ ನೆನಪಾಗಿ ಮೆಲ್ಕು ಹಾಕ್ಕೊಂಡು ಆ ದಿನಗಳೆಲ್ಲ ಹಿಂಗೆ ಲೈಫ್ ಮತ್ತೆ ಒಂದ್ಸಲ ಮತ್ತೆ ಎಚ್ಚರ ಮಾಡ್ತು ನಮಗೆ, ಲೈಫ್ ಇನ್ನೂ ಈಗಿದೆ, ಇಷ್ಟೆಲ್ಲ ಹೊರಗಡೆ ಇದು ದೇವ್ರು ನಮ್ಗೆ ಇಷ್ಟೆಲ್ಲ ಕೊಟ್ಟಿದ್ದಾನಲ್ಲ ಅಂತ ಮತ್ತೆ ಒಂದ್ಸಲ ರೀಕಾಲ್ ಮಾಡಿಸಿ ಲೈಫ್ ಬಗ್ಗೆ ಮತ್ತೆ ಒಂದ್ಸಲ ಅರಿವು ಮಾಡಿಸಿದ ಎಪಿಸೋಡ್ ಅದು. ಸೊ ಮತ್ತು ನಾನು 2 ಆಯಿತು, 3 ಅಂದರೆ ಸರ್ಪ್ರೈಸ್ ರೌಂಡ್, 3ನೇ ರೌಂಡೇ. ಅವಾಗಿಂದನೇ ನಾವು ಇಬ್ಬರು ಅಟ್ಯಾಚ್ಮೆಂಟ್ ಆಗಿ ಜನಕ್ಕೆ ಇಷ್ಟ ಆಗಿದ್ದು. ನಾನು ಪ್ರತಿ ವಾರ ಅವಳಿಗೆ ಸಾಂಗ್ ಬರ್ದು ಹಾಡೋದಾಗ್ಲಿ. ಸೊ ಇಡೀ ಶೋ ಕೇಳಿದ್ದು 3 ಹೇಳಿದ್ದಾರೆ, ಪರವಾಗಿಲ್ಲ. ಬಟ್ ತುಂಬಾ ಇದೆ, ಒಂದ್ ಸಾಕು. ಯಾವತ್ತು ಒಂದಂದ್ರೆ ನನಗೆ ಬೆಸ್ಟ್ ಅಂದ್ರೆ ಅಪ್ಪಂದು ಫೋಟೋ. ಓಕೆ, ನೀವು? ನಂಗೆ ಇಡೀ ಶೋನೇ ಬೆಸ್ಟ್. ನಿಮ್ಮ ಪ್ರಕಾರ ಯಾವುದು? ಒಂದಂತ ಹೇಳಕ್ ಆಗಲ್ಲ, ಅದಕ್ಕೆ ಒಂದಂದ್ರೆ ಅದೇ ಸರ್ಪ್ರೈಸ್ ರೌಂಡ್ ಇತ್ತು, ಬೆಸ್ಟ್ ರೌಂಡ್. ತುಂಬಾ ಖುಷಿ ಆಯ್ತು ನಂಗೆ. ಬೇರೆಯವ್ರು ಸಿಕ್ಕರೆ ಮೋಸ್ಟ್ಲಿ ಇಷ್ಟು ಕ್ಲೋಸ್ ಆಗಿರ್ಲಿಲ್ಲ, ನಾನು ಇಷ್ಟು ಓಪನ್ ಅಪ್ ಆಗ್ತಾ ಇರ್ಲಿಲ್ಲ. ಇವನು ಅಷ್ಟು ಕಂಫರ್ಟ್ ಝೋನ್ ಕೊಟ್ಟಿದ್ದಕ್ಕೆ ಇವನು ಅಷ್ಟು, ಅವಾಗಷ್ಟು ಇವರು ಅಂದ್ರೆ ಇವಾಗ ಸಡನ್ ಆಗಿ ಚೇಂಜ್. ಮರ್ಯಾದೆ ಕೊಡ್ತಿದ್ಲು, ಮತ್ತೆ ಮರ್ಯಾದೆ ಹೋಯ್ತು. ಹಂಗೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ವಿನ್ನರ್ಗೆ ಒಂದಿಷ್ಟು ಪ್ರೈಸ್ ಅನೌನ್ಸ್ ಆಗಿದೆ, ಏನ್ ಮಾಡ್ತೀರಾ? ಕನಸಿತ್ತು ಊರಲ್ಲಿ ಮನೆ ಆಗ್ಬೇಕಂತ, ದೊಡ್ಡ ಮನೆ ಆಗ್ಬೇಕು ಅಂತ ನಮ್ಮ ಅಪ್ಪನ ಕನಸಿತ್ತು. ಊರಲ್ಲಿ ಒಂದು ದೊಡ್ಡ ಮನೆ ಮಾಡಿದ್ವಿ ನಾನು ನಮ್ಮಣ್ಣ ಸೇರಿ. ಇವಾಗ ಬೆಂಗಳೂರಲ್ಲಿ ಅದೊಂದು ಮಿಡಲ್ ಕ್ಲಾಸ್ ಹುಡುಗರಿಗೆ ಅದೊಂದು ಕನಸಿದ್ದೇ ಇರುತ್ತೆ. ಸೊ ನಂದು ತುಂಬ ಹಿಂದೆನೇ ಪ್ಲ್ಯಾನ್ ಇತ್ತು, ಬಟ್ ನನ್ನ ಪ್ಲ್ಯಾನ್ ಆಲ್ರೆಡಿ ಈ ವರ್ಷ ಮಾಡಬೇಕಂತಾಯಿತು. ಬಟ್ ಅದಕ್ಕೆ ಸ್ವಲ್ಪ ಇದು ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ. ಬಟ್ ಒಂದು ಮನೆ ನನಗಂತ ಒಂದು ನನ್ನ ಸ್ವಂತದ ಮನೆ ಬೆಂಗಳೂರಲ್ಲಿ ಮಾಡ್ಕೋಬೇಕಂತ. ನೀವೇನ್ ಮಾಡ್ತೀರಾ ಸಿಕ್ಕಿರೋ ದುಡ್ಡಲ್ಲಿ? ಕೊಟ್ರೆ ಏನಾದ್ರು ಮಾಡ್ತಾಳೆ. ಆಕ್ಚುಲಿ ಇದು ಕೊಡಲ್ವಾ ಸುನೀಲ್? ಈ ಶೋ ಬಂದ್ಬಿಟ್ಟು ಭರ್ಜರಿ ಬ್ಯಾಚುಲರ್ ಶೋ ಅಲ್ವಾ. ಸೊ ಇವರು ನಮ್ಗೆ ಟೀಚರ್ ತರ, ಮೆಂಟರ್ ತರ. ಸೊ ಅವ್ರು ನಮ್ ಗೆಸ್ಟ್, ಗುರುದಕ್ಷಿಣೆ. ನಾವು ಪಾಸ್ ಆದ್ವಾ ಫೇಲ್ ಆದ್ವಾ ಅಂತ. ಸೊ ಈಗ ನೀವು ದುಡ್ಡು ಕೊಡಲ್ಲ 15 ಲಕ್ಷ ಸ್ವಲ್ಪನೂ ಇಲ್ಲ, ಅದು ಕೊಡಲ್ಲ ಅಂತಲ್ಲ, ಅದು ನನ್ ಮನ್ಸಲ್ಲಿ ಇದೆ ಏನ್ ಕೊಡ್ಬೇಕಂತ. ಸೊ ಅದು ಅಲ್ಲ, ಸ್ಟೂಡೆಂಟ್ಸ್ ಓಕೆ ಕೊಟ್ಟಿಲ್ಲ, ಏನ್ ಮಾಡ್ತೀರಾ? ಇಲ್ಲ, ಅದು ಅವ್ರ ಮನ್ಸಿಗೆ ಬಂದಿದ್ದಾರಲ್ಲ. ಸೊ ಅವ್ನ ಯಾವಾಗ್ಲೂ ಹೇಳ್ತಿದ್ದ, ನೀನು ನನ್ ಪಾಠ ಬಂದಿದ್ದ, ನಾನೇನು ಒಬ್ನೇ ಶೋ ಬಂದಿಲ್ಲ, ನೀನ್ ನನ್ ಜೊತೆ ಇರೋದಕ್ಕೆ ಇಬ್ರು ಮಾಡ್ಕೊಂಡು ಹೋಗಿರೋದು ಅಂತಾನೆ ಹೇಳ್ಕೊಂಡ್ ಬಂದ. ಸಮಾಧಾನ ಮಾಡ್ಕೋತಿದ್ದಾರೆ. ಹೇಳಿದಿನಲ್ಲ ಅವಳು ಹೇಳು ಅಂತಿದ್ದಾಳೆ ನೋಡಿ. 15 ಲ್ಯಾಕ್ಕಿಂತ ಜಾಸ್ತಿದು ಏನಾದ್ರು ಕೊಡ್ಬೋದು ಆ ತರ ಸುನೀಲ್ ಮೈಂಡ್ ಸೆಟ್. ಯೋಚನೆ ಮಾಡ್ತಾರೆ.
ರಕ್ಷಕ್, ಈಗ ನಿಮಗ್ ಸಿಕ್ಕಿರೋ ದುಡ್ಡಲ್ಲಿ ಪಕ್ಕದವ್ರಿಗೆ ಕೊಡ್ತಿರೋ ಇಲ್ವೋ? 100% ಕೊಡ್ತೀನಿ. ಏನ್ ಕೊಡ್ತೀರಾ? ಚಿನ್ನದ ಏನ್ ಚೆಕ್ ಕೊಟ್ಟಿದಾರಾ? ಚಿನ್ನ ಚೆಕ್ ಅದೇ ಸಾಯಿ ಗೋಲ್ಡ್ ಪ್ಯಾಲೇಸ್ ಇಂದ 10 lakhs ಚೆಕ್ ಕಟ್ಟಾಗಿ ಏನೋ ನಮ್ಗೆ ಅಮೌಂಟ್ ಬರುತ್ತೆ, ಅದ್ರಲ್ಲಿ ನಾನೇನ್ ಮಾಡ್ಬೇಕಂತ ಕೊಡ್ತೀನಿ ಅಂತ ಇದೆಯೋ ಖಂಡಿತ ಕೊಡ್ತೀನಿ. ಸೊ ಇವಾಗ ಏನಂದ್ರೆ ಪ್ರತಿ ಸಲ ಇವರಿಗೆ ಹಾಡಾಡ್ತಿದ್ದು ಸುನೀಲ್, ನೀವು ಪಕ್ಕದವರು ಬೇಜಾರ್ ಮಾಡ್ಕೊಂಡಿದ್ದಾರೆ. ಶೋಲ್ ಹೇಳ್ತಾ ಇದ್ದೆ ಅವಾಗ ಗ್ಯಾಪ್ ಅಲ್ಲಿ. ನಾನು ನೋಡಿದ್ರೆ ಯಾವ ಸಾಂಗ್ ನೆನಪ ಮನದ ಮರೆಯ ಕಿಟಕಿಯಿಂದ ನುಸುಳಿ ಬಂದ ಬಿಸಿಲು ನೀನೇ ಹತ್ತು ಹಲವು ರೀತಿಯಿಂದ ಒಲವ ಹೇಳು ಮರೆಯಾದೇನೆ ಜೀವವ ತಾಳಿದ ನೀನೇ ನನ್ನ ರೂಪಸಿ ಹೂವಿನ ಸಂತೆಗೆ ಬಂದಿರೋ ಗಾಳಿಯೇ ನಿನ್ನದೇ ಯೋಚನೆ ನಿನ್ನದೇ ಯೋಚನೆ. ಪಕ್ಕದಲ್ಲಿ ಯಾರೋ ಕೋರಸ್ ಕೊಡ್ತಾರೆ. ಅವನು ಹಾಡ್ತಿದ್ದ ಸಾಂಗ್ ಅಂದ್ರೆ ಇಷ್ಟ ಅಲ್ಲ, ಎರಡ್ ಲೈನ್ ರಿಪೀಟ್ ಮಾಡು, ಹೇಳು. ಚೆನ್ನಾಗಿ ಹೇಳ್ತಾ ಇದ್ದೆ. ಆ ಸಾಂಗ್ ಗೊತ್ತಿಲ್ಲ, ಯಾವ್ದೋ ಬೇರೆ ಸಾಂಗ್ ಹೇಳು. ಹಾಡು ಅದನ್ನ ಅದನ್ನೇ ಚೆನ್ನಾಗಿತ್ತು, ಅವ್ರ ಜೊತೆ ಹೇಳು. ಹೇಳು, ಅದ್ ಬರಲ್ಲ ನಂಗೆ. ಸುಮ್ಮನೆ ಜೊತೆಗೆ ಹೇಳು ಜೊತೆಗೆ. ಬರ್ದಿರೋ ಸಾಂಗ್ ಕೆಡಿಸ್ಬಿಟ್ಟು ನಮ್ಮ ಬರೋದು ಹೇಳಿ ಪಾಪ. ಹಲೋ ಹಲೋ ಹಾಡು. ಹಲೋ 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 ನನ್ನ ಮನಸ್ಸು ಇಲ್ಲೇ ಎಲ್ಲೋ ಕಳೆದೊಯ್ತೆ ಚಮ್ಮಕ್ ಚೆಲ್ಲೋ ಕೇಳು ಚೆಲ್ಲು 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 ಆ ನಗುವ ಒಮ್ಮೆ ಚೆಲ್ಲು ನಾನಾದ ಐಲು ಫೈಲು ಕೇಳು ಅಂಜಲಿ ಅಂಜಲಿ ಎಲ್ಲಿನ ಹೋದರಲ್ಲಿ. ಹೇಳು. ಕಟ್ಟೋ ಬಿಲ್ಡಿಂಗ್ ಅಲ್ಲ, ತಾಜ್ ಮಹಲ್ ಆಗಲ್ಲ, ಪ್ರೀತಿಸೋರಲ್ಲೆಲ್ಲ ಎಲ್ಲ ಮಜನೂ ಆಗಲ್ಲ. ನಿನಗೆಂತ ನಿಮ್ಮ ಅಪ್ಪ ನೋಡೋ ಹುಡುಗ ಯಾರೇ ಆದ್ರೂ ನನ್ನಷ್ಟು ಅದ್ದೂರಿಯಾಗಿ ಲವ್ ಮಾಡೋಕ್ಕಾಗಲ್ಲ. ಹೊಸ ಲವರ್ ಸಿಕ್ಬಿಟ್ಟ ಅಮೃತ. ಇಷ್ಟ ಆಯ್ತಾ? ಎಷ್ಟು ಇಷ್ಟ ಆಯ್ತು? ಈ ಒಂದು ನಿಮ್ಮ ಕೋಆರ್ಡಿನೇಷನ್ಸ್, ಕಮ್ಯುನಿಕೇಶನ್ಸ್ ಇನ್ನು ಮುಂದೆ ಇರಲ್ಲ. ಅದು ಒಂದು ಸೆಟ್, ಆ ಲೈಟಿಂಗ್ಸು, ಆ ಪ್ರಾಪರ್ಟೀಸು ಎಲ್ಲ ಒಂಥರ ನೋಡಕ್ಕೆ ಅದು ಜಗತ್ತೇ ಬೇರೆ ತರ ಇರ್ತಿತ್ತು. ಬಟ್ ಇವಾಗ ಅದನ್ನ ಮಿಸ್ ಮಾಡ್ಕೊಂತೀವಿ. ಪ್ರತಿ ಸಲ ಪ್ರತಿ ವಾರ ರಿಹರ್ಸಲ್ಗೆ ಹೋಗ್ತಾ ಇದ್ವಿ, ಡ್ಯಾನ್ಸು ಪ್ರಾಕ್ಟೀಸ್ ಆಗಲಿ. ಇವಾಗ ಅದನ್ನ ಮಾಡೋಕ್ಕಾಗಲ್ಲ. ಏನೋ ಮಾತಾಡ್ಬೋದು, ಮೀಟ್ ಮಾಡ್ಬೋದು, ಸಿಗ್ಬೋದು, ಬಟ್ ಆ ಕಳೆದಿರೋ ದಿನಗಳನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಂತೀವಿ. ಅದೇ ಗುಂಗಲ್ಲಿ ಇದ್ದೀರಾ ಇವತ್ತಿಗೂ? ಖಂಡಿತ. 23 ಎಪಿಸೋಡ್ ಬಿಟ್ಟಿನು ರಿಹರ್ಸಲ್ಸ್ ಅಂತ ಒಂದಷ್ಟು ಟೈಮ್ ಕೊಟ್ಟಿದ್ದೀವಿ. ಒಂದೊಂದು ಎಪಿಸೋಡ್ಗೆ ಡ್ಯಾನ್ಸ್ ಅಂದ್ರೆ ಏನೋ ಸ್ಕಿಟ್ ಅಂದ್ರೆ 3 days 4 days ಈ ಥರ ಒಂದು ಅದೆಲ್ಲ ನಾವು ಒಂದ್ಸಲಿ ನನ್ನ ಕಣ್ಮುಂದೆ ಹಂಗೆ ಪಾಸ್ ಆಗಿ ಬರುತ್ತೆ ಹಿಂಗೆಲ್ಲ. ನಾವು ಯಾವ ಸಾಂಗ್ ಆಡಿದ್ವಿ, ಎಲ್ಲಿ ಕೂತ್ಕೊಂಡಿದ್ವಿ, ಯಾವ ಸೋಫಾ ಮೇಲೆ ಕೂತ್ಕೊಂಡಿದ್ವಿ, ನಾವೇನೇನು ಮಾತಾಡಿದ್ವಿ, ಎಲ್ಲಿ ಫೋಟೋ ತಗೊಂಡ್ವಿ, ಅದೆಲ್ಲ ಒಂದು ಮೆಮೊರೀಸ್. ಎಲ್ಲಿ ಊಟ ತಿಂದ್ವಿ ನಾವು ರಿಹರ್ಸಲ್ ಟೈಮಲ್ಲಿ ಹೋಗ್ಬಿಟ್ಟು, ಇದೆಲ್ಲ ಒಂದು ಮೆಮೊರೀಸ್ ನಮಗೆ. ಬೆಲ್ಲಿ ಡಾನ್ಸಿಂಗ್ ಅಂದ್ರೆ ತುಂಬಾ ಇಷ್ಟ. ಅಂಡ್ ರಾಧಾ ಅಟೈರ್ ಹಾಕ್ಬೇಕಂತ ಇತ್ತು. ಯುನಿ ಕೃಷ್ಣನ್ ಮತ್ತೆ ನಾನು ರಾಧಾ ಅಟೈರ್ ಹಾಕಿದೆ. ರಕ್ಷಾ ಕೃಷ್ಣನ? ನೀವು ನೋಡ್ಬೇಕು, ಅಷ್ಟೇ. ಅದೇ ಹೆಂಗಾಗಿತ್ತು ಅಂದ್ರೆ ರಕ್ಷಕ್ ಕೃಷ್ಣ ಆದ್ರೆ ಹೆಂಗಿರುತ್ತೆ ಅಲ್ಲ, ಕೃಷ್ಣ ರಕ್ಷಕ್ ಆಗಿದ್ರೆ ಹೆಂಗಿರ್ತಿತ್ತು ಹಂಗ ಬಂದಿದೆ ಅದು ಎಪಿಸೋಡ್. ನಿಮ್ಮಿಬ್ರು ಒಂದು ಪೇರ್ ಬಿಟ್ಟು ಇನ್ನೊಂದು ಜೋಡಿ ತುಂಬಾ ನಮ್ಗಳಿಗೆ ಇಷ್ಟ, ಈ ಜೋಡಿ ಕಂಡ್ರೆ ತುಂಬಾ ನಮಗೂ ಲೈಕ್ ಆಗ್ತಿತ್ತು ಅಂದ್ರೆ ಯಾವ ಟೀಮ್? ನನ್ಗೆ ಹುಲಿ ಕಾರ್ತಿಕ್ ಮತ್ತೆ ಧನ್ಯ. ಹುಲಿ ಧನ್ಯ. ಲೈಕ್ ಹುಲಿ ಧನ್ಯ ಯಾಕಂದ್ರೆ ನಾವು ಹೆವಿ ಟೈಮ್ ಸ್ಪೆಂಡ್ ಮಾಡಿದ್ದು ಅವ್ರ ಜೊತೆಗೆ. ಭರ್ಜರಿ ಬ್ಯಾಚುಲರ್ ಸೀಸನ್ 2 ಅಲ್ಲಿ ನೀವು ಭರ್ಜರಿಯಾಗಿ ಮನರಂಜನೆ ಮಾಡಿದೀರಾ ಅಂತ ನಿಮ್ಮ ಮಾತುಗಳಲ್ಲೇ ಗೊತ್ತಾಗುತ್ತೆ. ಪ್ರತಿ ಕ್ಷಣನೂ ಒಂದು ಪ್ರತಿ ದಿನಾನು ಎಂಜಾಯ್ ಮಾಡಿದೀರಾ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ. ಸೊ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಕಾರ್ಯಕ್ರಮ ಮುಗಿಸೋ ಟೈಮ್ ಬಂದಿದೆ. ಈ ಒಂದು ಕಾರ್ಯಕ್ರಮದ ಮೂಲಕ ಅಥವಾ ಈ ಸೀಸನ್ ಮುಗ್ದಾದ್ಮೇಲೆ ಒಳ್ಳೊಳ್ಳೆ ಆಫರ್ಗಳು ನಿಮಗೆ ಬರುವಂತಾಗ್ಲಿ. ಎಲ್ಲರೂ ಬ್ಯುಸಿ ಆಗಿರಿ, ಒಳ್ಳೊಳ್ಳೆ ಮನರಂಜನೆಯನ್ನ ಕೊಡ್ತಾ ಎಂಟರ್ಟೈನ್ ಮಾಡ್ತಾ ಪ್ರೇಕ್ಷಕರನ್ನ ಇನ್ನಷ್ಟು ರಂಜಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಭರ್ಜರಿ ಬ್ಯಾಚುಲರ್ ಸೀಸನ್ 2 ನ ವಿನ್ನರ್ ಮತ್ತೆ ರನ್ನರ್ ಮಾತುಕತೆ ಆಗಿತ್ತು. ಒಂದಿಷ್ಟು ವಿಚಾರಗಳನ್ನ ನಮ್ ಜೊತೆ ಹಂಚ್ಕೊಂಡ್ರು, ಜೊತೆಗೆ ಅವ್ರು ಎಷ್ಟು ಎಂಜಾಯ್ ಮಾಡಿದ್ರು ಆ ಸೆಟ್ ಅಲ್ಲಿ ಅನ್ನೋದನ್ನ ಮನ ಬಿಚ್ಚಿ ಮಾತಾಡಿದ್ದಾರೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.